ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಮಾರಿಕಾಂಬಾ ಜಾತ್ರೆ ಸಾಗರದಲ್ಲಿ ನಡೀತಾ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ. ಹಾಗೆ ಮಾರಿಕಾಂಬೆನೂ ಕೂಡ ತೋರಿಸಾಗಿದೆ. ತವರು ಮನೆಯಿಂದ ಇವತ್ತು ಗಂಡನ ಮನೆಗೆ ಅವಳನ್ನು ಕಳಿಸ್ಬೇಕು. ಸೊ ಅದಕ್ಕೆ ಸರ್ವ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಎಲ್ಲ ವಿಡಿಯೋದಲ್ಲಿ ಗಂಡನ ಮನೆಗೆ ಹೇಗೆ ಕಳಿಸ್ತಾರೆ, ಏನೇನೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ, ಆಮೇಲೆ ಯಾವ ರೀತಿ ಆಕೆಯನ್ನು ಅದ್ಧೂರಿಯಾಗಿ ನೋಡ್ತಾ ಇರ್ಬೋದು. ಈಗಾಗಲೇ ಈ ವೇಷಗಳನ್ನೆಲ್ಲ ಹಾಕ್ಕೊಂಡಿರೋರು ಎಲ್ಲ ಬರ್ತಾ ಇದ್ದಾರೆ. ಡೊಳ್ಳು ಕಹಳೆ ಪ್ರತಿಯೊಂದು ಇಡೀ ಸಾಗರನೇ ಸೇರುತ್ತೆ ಒಂದು ದೇವಿಯನ್ನು ಗಂಡನ ಮನೆಗೆ ಕಳಿಸ್ಕೊಡೋಕ್ಕೆ ಅಂದರೆ ತಪ್ಪಾಗಲಾರ್ದು. ಮೊದಲಿಗೆ ಈಗ ಚಿಕ್ಕಮ್ಮನ ಮನೆಗೆ ಪೋತರಾಜ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಕಾಯ್ತಾ ಇದ್ದೀವಿ. ಇದು ನಡೆಯೋದು ಜಾತ್ರೆ ಶುರುವಾದ ನೆಕ್ಸ್ಟ್ ಡೇಯ ಮಧ್ಯರಾತ್ರಿ, ಅದು ಬೆಳಗಿನ ಜಾವ 4 ಗಂಟೆ ತನಕ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ನೋಡ್ತಾ ಇರ್ಬೋದು ಪುಟ್ಟು ಮಕ್ಕಳುಗಳು ಎಷ್ಟು ಚೆನ್ನಾಗಿ ಚಂಡೆ ನುಡಿಸ್ತಾ ಇದ್ದಾರೆ ಅಂತ. ಪೋತರಾಜನ ಪಾತ್ರ ಈ ಮಾರಿಕಾಂಬಾ ಜಾತ್ರೆಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಮೊದಲಿಗೆ 1 ತಿಂಗಳ ಹಿಂದೆ ನಾನು ಪೋತರಾಜ ಬರೋದನ್ನು ತೋರಿಸಿದ್ದೆ. ಮರ ಕಡಿಯೋದಿರ್ಬೋದು ಅಥವಾ ಅಂಕಿ ಹಾಕಬೇಕಾದ್ರೆ ಪೋತರಾಜನ ಪಾತ್ರ, ಮತ್ತು ದೇವಿಯನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಪೋತರಾಜ. ಈಗ ಫಸ್ಟು ಚಿಕ್ಕಮ್ಮನ ಮನೆಗೆ ಬರ್ತಾ ಇರೋದು ನೋಡಿ. ಎಲ್ಲರೂ ಹೇಗೆ ಪಂಜನ್ನು ಹಿಡ್ಕೊಂಡು ಆ ರಾತ್ರಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಇಡೀ ಊರೇ ಸಾಗರನೇ ಎದ್ದಿತ್ತು ಅಂದರೆ ತಪ್ಪಾಗಲಾರ್ದು. 1000 ಅಲ್ಲ, 100 ಅಲ್ಲ, ಲಕ್ಷಾಂತರ ಜನ ಸೇರಿದ್ರು. ಪೋತರಾಜ ಬಂದರು. ಈಗ ಎಲ್ಲ ಆಚರಣೆಗಳನ್ನು ನೋಡಬೇಕು ಅನ್ನುವಂತಹ ಹುಮ್ಮಸ್ಸು ಒಂದು ಕಡೆ ಆದರೆ, ಈ ಜನರ ನೂಕು ನುಗ್ಗಾಟ ಒಂದು ಕಡೆ ಇರುತ್ತೆ. ಮಕ್ಕಳನ್ನು ಅಥವಾ ವೃದ್ಧರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ಆ ಗಾಡಿ ಎಲ್ಲ ಬೀಳೋದಾಗಿತ್ತು. ಸೊ ಈಗ ಪೋತರಾಜ ಎಲ್ಲರೂ ಕೂಡ ತಾಯಿ ಮನೆಗೆ ಬರ್ತಾರೆ. ಆ ತಾಯಿ ಮನೆಯಲ್ಲಿ ನೀವು ನೋಡ್ತಾ ಇರ್ಬೋದು, ವಿವಿಧ ಕಡೆಯಿಂದ, ಬರೀ ಸಾಗರದವರಷ್ಟೇ ಅಲ್ಲ, ಬೇರೆ ಬೇರೆ ಊರುಗಳಿಂದ ಎಲ್ಲ ಕಲಾವಿದರುಗಳ ತಂಡ ಈಗ ಬಂದಿದೆ. ಎಲ್ಲ ಜನ ಹುಚ್ಚೆದ್ದು ಕುಣಿತಾರೆ. ಅದು ನೋಡಲಿಕ್ಕೆ ಒಂಥರ ಸಂಭ್ರಮ. ನಾನು 30 ವರ್ಷದಿಂದ ಸಾಗರದಲ್ಲಿದ್ದರೂ ಕೂಡ ಒಂದು ಬಾರಿಯೂ ಕೂಡ ಇದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇದು ನಾ ಹೇಳ್ದಂಗೆ ಮಧ್ಯರಾತ್ರಿ ನಡೆಯೋದು. ಸೊ ಆ ಮಧ್ಯರಾತ್ರಿಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ನಾವು ಅಂದರೆ ಅಷ್ಟು ಕುತೂಹಲ ಇರಲಿಲ್ಲ. ಬಟ್ ಇವಾಗ ಎಲ್ಲ ಒಂದೊಂದೇ ವೀಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದಾಗ, ಅಥವಾ ಆ ಹಿಸ್ಟ್ರಿನ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾ ಇದ್ದಂಗೆ ಪ್ರತಿಯೊಂದು ಆಚರಣೆಗಳನ್ನು ನಾವು ನೋಡಬೇಕು. ನಮ್ಮೂರಲ್ಲಿ ನಡೀತಾ ಇರೋದು ನಾವು ಬೇರೆಯವರಿಗೆ ಇನ್ನೇನು ಹೇಳೋಕ್ಕಾಗತ್ತೆ ಅಂತ ಅಂದಾಗ ಈ ಸತಿ ಹೋಗಲೇಬೇಕು ಅನ್ನೋ ಕಾರಣದಿಂದ ನಾನು ಹೋಗಿದ್ದಾಗಿತ್ತು. ತುಂಬಾ ಖುಷಿಯಾಯಿತು. ಅಷ್ಟೇ ಭಯ ಆಗ್ತಾಯಿತ್ತು. ಯಾಕೆಂದರೆ ನೀವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತೀರ ಜನ ಯಾವ ರೀತಿ ಮೇಲೆ ಬಂದುಬಿಡ್ತಾರೆ ಅಂತ. ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಇದು ಸಿರ್ಸಿದು ನವಿಲು ಕುಣಿತ ತುಂಬಾ ಚೆನ್ನಾಗಿತ್ತು ಅಂತ. ಜಾತ್ರಾ ಮಹೋತ್ಸವ ತವರು ಮನೆ ಅಂತ ನೋಡಿ, ನಾವಿಷ್ಟು ದೂರದಲ್ಲಿದ್ದೀವಿ. ದೇವಿ ಬರಬೇಕು. ಇದನ್ನು 11:15 ಅಷ್ಟೇ. 11:15ನಲ್ಲೇ ಈ ಪಾರ್ಟಿ ಒಂದು ಜನ ಸೇರಿದರು. ಲಕ್ಷಾಂತರ ಜನ. ನೀವು ನಿಂತ್ಕೊಂಡ್ರೆ ಸಾಕು, ಮುಂದ್ಗಡೆ ಹಿಂದ್ಗಡೆ ಅವರೇ ದೂಕಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತೋರಿಸಿದ್ದೀನಿ. ಏನಂದರೆ ಇವತ್ತು ದೇವಿಗೆ ಹೊಗಳ್ಬಿಟ್ಟು ತವ್ರ ಮನೆಯಿಂದ ಎಬ್ಬಿಸ್ತಾರೆ. ಅಂದರೆ ನೀನು ತವ್ರ ಮನೆಯಲ್ಲಿ ಇಷ್ಟು ಒಳ್ಳೆ ಮಗಳಾಗಿದೆಯಾ, ಇಂಥ ಒಳ್ಳೆ ಹೆಣ್ಣಾಗಿದೆಯಾ ನೀನು, ಹಾಗೆ ನಾವು ಕಲಿಸಿದಂತಹ ಸಂಸ್ಕಾರ ಎಲ್ಲವನ್ನೂ ಕೂಡ ನೀನು ಗಂಡನ ಮನೆಗೆ ಹೋಗಿ ಒಳ್ಳೆ ಹೆಸರು ಪಡ್ಕೊಂಡು ತವ್ರ ಮನೆಗೆ ಹೇಗೆ ದಾರಿದೀಪ ಆಗಿದೆಯೋ ಗಂಡನ ಮನೆಯಲ್ಲೂ ಕೂಡ ನೀನು ದಾರಿದೀಪ ಆಗಿರಬೇಕು ಅಂತ ಹೊಗಳಿಕೆಯ ಮಾತುಗಳನ್ನು ಆಡಿ ಅವಳನ್ನು ಅಲ್ಲಿಂದ ಎಬ್ಬಿಸಿ, ಆಮೇಲೆ ಲೈಟ್ಗಳನ್ನು, ಆಮೇಲೆ ಹಿಂದ್ಗಡೆ ಕಿರೀಟಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಿರೀಟಗಳನ್ನೆಲ್ಲ ಅವಳಿಗೆ ಹಾಕಿ ಕೋಳಿಯನ್ನು ಎಸಿತಾರೆ.
ನೋಡಿ ಈಗ ದೇವಿ ಬಂದಳು. ಆ ಮುಖದಲ್ಲಿದ್ದಂತಹ ಕಳೆ ಮಾಯ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದರೆ ನಮಗೂ ಕೂಡ ಹೆಣ್ಮಕ್ಳಿಗೆ ಹೇಗೆ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಆ ದುಃಖ, ಆ ದುಮ್ಮಾನ, ಭಯ, ಅಂದರೆ ಹೇಗಿರುತ್ತೋ ಇನ್ನು ನನ್ನ ಜೀವನ, ಇಲ್ಲಿ ಇಷ್ಟು ಚೆನ್ನಾಗಿದ್ದೆ, ನನ್ನ ಮುಂದೆ ಹೇಗೆ ನೋಡ್ಕೊಳ್ತಾರೋ ಅನ್ನೋಂಥ ಭಯ ಆ ಹೆಣ್ಣಿಗೆ ಹೇಗಿರುತ್ತೋ ಇದ್ದಕ್ಕಿದ್ದಂತೆಯೇ ಆ ಮುಖದಲ್ಲಿ ಒಂಥರ ಶಾಂತ ಸ್ವಭಾವ, ಒಂಥರ ಆತಂಕದ ಭಾವ ಎಲ್ಲವೂ ಕಾಣೋದಕ್ಕೆ ಶುರುವಾಗುತ್ತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಎಲ್ರಿಗೂ ಒಂಥರ ದುಃಖ. ನಮ್ಮ ಊರಿನ ಹೆಣ್ಮಗಳನ್ನ ಪಕ್ಕದಲ್ಲೇ ಇರೋಂಥ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಅಂದರೂ ಕೂಡ ಅದು ಇನ್ನು ಆ ಒಂದು ಬಾಂಧವ್ಯ ಇರುತ್ತೋ ಇಲ್ವೋ ಅಪ್ಪ ಅಮ್ಮನ ಜೊತೆ, ಅಥವಾ ನಾನು ಹೋದಂಥ ಮನೆಯಲ್ಲಿ ಹೇಗಿರುತ್ತೆ ಅನ್ನುವಂಥ ಒಂದು ಹೆಣ್ಮಕ್ಳಿಗೆ ಭಾವನೆ ಹೇಗಿರುತ್ತೋ ಆ ಒಂದು ಭಾವನೆನ ನಾವು ದೇವಿಯ ಮುಖದಲ್ಲೂ ಕೂಡ ಇವತ್ತು ಕಾಣಬಹುದಾಗಿತ್ತು. ನನಗೆ ತುಂಬಾ ಆಶ್ಚರ್ಯ ರೀತಿ ಆಗಿಬಿಟ್ಟಿತ್ತು ದೇವಿದು. ಆಶ್ಚರ್ಯ ಆಯಿತು. ನೋಡ್ತಾ ಇದ್ದೀರಾ, ಜನಸಾಗರ ಹರಿದು ಬಂದ್ಬಿಟ್ಟಿದೆ. ಹೇಗೆ ಅಂದರೆ ದೇವಿಯನ್ನು ನೋಡಲಿಕ್ಕೆ ಇದಾದ ನಂತರ ಗಂಡನ ಮನೆಗೆ ತಗೊಂಡು ಹೋದ್ಮೇಲಿಂದ ಉಳಿದ 8 ದಿನವೂ ಕೂಡ ದೇವಿ ಗಂಡನ ಮನೆಯಲ್ಲೇ ಇರ್ತಿದ್ದೆ. ಅದನ್ನು ಅದ್ದೂರಿಯಾಗಿ ಕಳಿಸ್ಕೊಡ್ಬೇಕು ಅನ್ನೋದಷ್ಟೇ ಉದ್ದೇಶ ಇದೆ.
ಸಿಡಿಮದ್ದುಗಳನ್ನು ಹಾರಿಸಿ ಅದ್ಧೂರಿಯಾಗಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಎಷ್ಟು ಜೋರಾಗಿ ನಡೆಯುತ್ತೆ ಅನ್ನೋದು ಖಂಡಿತ ಇಷ್ಟು ವರ್ಷ ಇದ್ರೂ ಗೊತ್ತಿಲ್ಲ ಅನ್ನೋದೇ ಒಂಥರ ನಂಗೆ ತುಂಬ ಬೇಜಾರಾಯಿತು. ಎಷ್ಟು ವರ್ಷದಿಂದ ನೋಡಿಲ್ವಲ್ಲ ಅಂತ. ನೋಡಿ ಸಿಡಿಮದ್ದುಗಳು ನೋಡಿ, ಪಟಾಕಿಯ ಸಂಭ್ರಮ ಅಂದರೆ ಯಾವ ರೀತಿ. ಆದರೆ ಇದೆಲ್ಲದರಲ್ಲೂ ಕೂಡ ಪೊಲೀಸರದ್ದು ತುಂಬಾ ಒಂಥರ ಅವ್ರು ಇಲ್ದಲೇ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಖಂಡಿತ ಆಗೋದೇ ಇಲ್ಲ. ಯಾಕೆಂದರೆ ಅಷ್ಟು ಲಕ್ಷಾಂತರ ಜನನ ಸಂಭಾಳಿಸೋದಕ್ಕೆ ಎಲ್ಲೆಲ್ಲಿಂದ ಪೊಲೀಸರುಗಳು ಬಂದಿದ್ದಾರೆ ಅಂತ ಹೇಳಿದರೆ ಅದು ಹೇಳಲಿಕ್ಕೇ ಆಗಲ್ಲ. ಪಾಪ ಅಷ್ಟು ಜನ ಇದ್ದಾರೆ. ಎಲ್ರಿಗೂ ಏನಂದರೆ ಒಂಥರ ಸಂಭ್ರಮ ಅಲ್ವಾ. ಸೊ ಹೀಗಾಗಿ ನೂಕು ಮಾಡಿಬಿಡ್ತಾರೆ. ಮತ್ತು ಕೆಲವು ಪುಂಡು ಪೋಖ್ರಿಗಳು ಕೂಡ ಬಂದಿರ್ತಾರೆ. ಈಗ ನೋಡಿ ಹಿಂದ್ಗಡೆ ಒಂದು ಹೂವಿನಿಂದ ಮಾಡಿದಂತಹ ಕಿರೀಟವನ್ನು ಅವಳಿಗೆ ಇಟ್ಟರು. ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಕೋಳಿಯನ್ನೆಲ್ಲ ಹಾರಿಸೋದು, ಆಮೇಲೆ ಪ್ರತಿಯೊಬ್ಬರು ಅಂದರೆ ತವರು ಮನೆಯಲ್ಲಿ ಯಾರೆಲ್ಲ ಇದ್ದರೋ ಭೂತರಾಜ ಪ್ರತಿಯೊಬ್ಬರಿಗೂ ಕೂಡ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅಂದರೆ ಗಂಡನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಗೆ ಆಗುತ್ತಾ ಅಂತ ಹೇಳಿ ಎಲ್ರಿಗೂ ಪರ್ಮಿಷನ್ನ ಕೇಳ್ತಾರೆ. ಅವರೆಲ್ಲರೂ ಕೂಡ ಪರ್ಮಿಷನ್ ಕೊಟ್ಟಾದ ನಂತರ ಲೈಟ್ಗಳನ್ನೆಲ್ಲ ಹಾಕ್ತಾರೆ. ಫುಲ್ಲು ಎಲ್ಲ ಕಾಣಬೇಕಲ್ಲ. ಸೊ ಲೈಟ್ಗಳನ್ನು ಹಾಕಿ ಇಡೀ ಒಂದು ಸಾಗರದಲ್ಲಿ ಮೆರವಣಿಗೆ ಮಾಡ್ತಾರೆ. ಅದೊಂದು 4 ಗಂಟೆ ತನಕ ನಡೆಯುತ್ತೆ. ಅದಾದ ನಂತರ ನಾನು ಗಂಡನ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಮನೆ ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ಅವ್ರಿಗೂ ಕೂಡ ಸಾಮಾನ್ಯ ಅಂತ ಅಲ್ಲ. ಅವರು ಕೂಡ ಪ್ರಿಪೇರ್ ಆಗಿರಬೇಕು. ಸೊ ಅವರು ಕೂಡ ಹೇಗೆ ಪ್ರಿಪೇರ್ ಆಗಿರ್ತಾರೆ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಗಂಡನ ಮನೆ ದೊಡ್ಡ ಮನೆ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಸೊಸೆಗೆ ಎಷ್ಟು ವಿಜೃಂಭಣೆಯಿಂದ ಅವರು
ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆಗಲೇ ಹಣ್ಣು ಕಾಯಿಗೆ ಜನ ಕ್ಯೂನಲ್ಲಿ ನಿಂತು ಬಿಟ್ಟಿದ್ದಾರೆ. ಕ್ಯೂ ಆಗಲೇ ಇಲ್ಲಿ ತನಕ ಬಂದಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಗಂಡನ ಮನೆಗೆ ಹೇಗೆ ಬಂದರು, ಅಲ್ಲೇನೇನೆಲ್ಲ ನಡೆಯುತ್ತೆ, ಆಮೇಲೆ ಜಾತ್ರೆ ಯಾವ ರೀತಿ ನಡೀತಾ ಇದೆ, ಏನೇನೆಲ್ಲ ಸ್ಟಾಲ್ಸ್ ಬಂದಿದೆ, ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಜಾತ್ರೆಯ ನನ್ನ ವಿಡಿಯೋಗಳನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಸಪೋರ್ಟಿವ್ ಆಗಿದ್ದೀರಾ. ಧನ್ಯವಾದ. ಅದಕ್ಕೋಸ್ಕರ ಹೀಗೆ ಸಪೋರ್ಟಿವ್ ಆಗಿರಿ. ಮುಂದಿನ ದಿನಗಳಲ್ಲೂ ಕೂಡ ನನ್ನ ಆವಿಷ್ಕಾರ ಚಾನಲ್ನಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.